ಹಲೋ ನಮಸ್ಕಾರ ಸ್ನೇಹಿತರೆ. ಭಾಳ ದುಃಖದ ವಿಚಾರ. ಹಾಸನ ಜಿಲ್ಲೆಯ ಮೊಸಳೆ ಹೊಸಹಳ್ಳಿ ಹತ್ರ ನಿನ್ನೆ ರಾತ್ರಿ 8:30 8:45 ಸುಮಾರಿಗೆ ಗಣೇಶನ ಮೆರವಣಿಗೆ ಪ್ರೊಸೆಷನ್, ಗಣೇಶ ವಿಸರ್ಜನೆಗೆ ಹೋಗ್ತಾಯಿದ್ರು. ಎಲ್ಲ ಗೊತ್ತಿದೆ ನಿಮಗೆ, ಆಲ್ಮೋಸ್ಟ್ ನೋಡಿರ್ತೀರಿ. ABJ ಲಾಜಿಸ್ಟಿಕ್ಸ್ ಅಂತ ಡ್ರೈವರ್ ಕುಡ್ದಿದ್ದ, ಆತ ಮುಸಲ್ಮಾನ ಅಲ್ಲ, ತಲೆ ಇಟ್ಕೊಳ್ಳಿ. ಆಗಿದ್ದರೆ ಏನು ಮಾಡಿ ಹಾಕ್ತಾಯಿದ್ರು, ಯಾವ ಲೆವೆಲ್ಲಿಗೆ ಇದು ಸಂಚು ಅಂತ ಚರ್ಚೆಗಳು ನಡೀತಾ ಇದ್ವು. ಇಂಟರ್ನ್ಯಾಷನಲ್ ಉಗ್ರರನ್ನೆಲ್ಲ ಇಟ್ಕೊಂಡು ಬಂದಿರೋರು. ಇದನ್ನು ಅದೃಷ್ಟವಶಾತ್ ಅಂತ ಹೇಳಲ್ಲ, ಯಾಕಂದರೆ ಆಗಿರೋ ಘಟನೆ ಇದೆಯಲ್ಲ ಅದು ಬಹಳ ದೊಡ್ಡ ದುರಂತ. ನಾವು ಪ್ರಾಕ್ಟಿಕಲ್ ಮಾತ್ರ ಮಾತಾಡಬೇಕು. ಆ ಡ್ರೈವರು ಕುಡ್ದಿದ್ದಂತೆ ಫಸ್ಟು ಒಂದು ಬೈಕ್ ಕೂಗುತ್ತಾನೆ. ಮೇ ಬಿ ಅವರು ಕೂಡ ತೀರು ಹೋದರು ಅಂತ ಕೇಳ್ಪಟ್ಟೆ ನಾನು. ಅದಾದ ಮೇಲೆ ಕಂಟ್ರೋಲ್ ತಪ್ಪಿಬಿಟ್ಟು ಗಣೇಶನ ಮೆರವಣಿಗೆ ಏನು ರೋಡಲ್ಲಿ ಹೋಗ್ತಾಯಿತ್ತು ಅವ್ರ ಮೇಲೆ ಲಾರಿ ನುಗ್ಬಿಡು. ಸುಮಾರು 9 ಜನ ಸತ್ತೋಗಿದ್ದಾರೆ. ಭಾಳ ಕೆಟ್ಟ ದುರಂತ. ಕೆಲವರು ಚರ್ಚೆ ಮಾಡ್ತಿದ್ದಾರೆ, ಮೈನ್ ರೋಡಲ್ಲಿ ಯಾಕೆ ಮೆರವಣಿಗೆ ಹೋಗಬೇಕಾಗಿತ್ತು, ಆಮೇಲೆ DJ ಹಾಕ್ಕೊಂಡು ಯಾಕೆ ಕುಣಿಬೇಕಾಗಿತ್ತು, ಇವೆಲ್ಲ ಬೇಕಿತ್ತಾ? ಈ ಸಂದರ್ಭದಲ್ಲಿ ಈ ಥರದ ವಾದಗಳು ಮಾಡಬೇಕಾ ನಾವು? ಈಗ ಮೊಸಳೆ ಹೊಸಹಳ್ಳಿಯಲ್ಲಿ ಹೋಗ್ತಿದ್ದಂಥ ಮೆರವಣಿಗೆ, ಆ ಪ್ರಾಂತ್ಯದಲ್ಲೇ ಗಣೇಶನನ್ನು ಇಟ್ಟಿದ್ರು, ವಿಸರ್ಜನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ವಿಸರ್ಜಿಸುವಂತಹ ಜಾಗಕ್ಕೆ ಹೋಗಬೇಕು ಅಂದರೆ ಆ ದಾರಿಯಲ್ಲಿ ಹೋಗಲೇಬೇಕು. ಹಾರ್ಕೊಂಡು ಹೋಗೋಕ್ಕಾಗುತ್ತಾ? ತೆಲ್ಕೊಂಡು ಹೋಗೋಕ್ಕಾಗುತ್ತಾ? ಇನ್ನು 10 ನಿಮಿಷದಲ್ಲಿ ನೀವು ಬದುಕಿರ್ತೀರೋ ನಾನು ಬದುಕಿರ್ತೀನೋ ಯಾರಿಗೆ ಗೊತ್ತಿದೆ? ನಾವು ಈ ದಾರಿಯಲ್ಲಿ ಸಾಗಿದರೆ ಒಂದು ಲಾರಿ ಬರುತ್ತೆ, ಅದು ನಮ್ಮ ಮೇಲೆ ಹರಿದು ನಮ್ಮನ್ನೆಲ್ಲ ಸಾಯಿಸುತ್ತೆ. ಏನು ಕನಸು ಬೀಳ್ತದ? ಕಲ್ಪನೆ ಕೂಡ ಮಾಡೋದಕ್ಕೆ ಸಾಧ್ಯನಾ? ಡ್ರೈವರ್ ಕುಡ್ದಿದ್ದ, ಅವನ ಮೇಲೆ ಕೇಸ್ ಬಿದ್ದಿದೆ. ಇಂಥ ಕುಡುಕ್ ನನ್ನ ಮಕ್ಕಳಿಂದ 9 ಜೀವಗಳು ತಮಗರಿವಿಲ್ಲದೆ, ಏನು ತಪ್ಪು ಮಾಡದೆ ಉಸಿರನ್ನು ನಿಲ್ಲಿಸಿದ್ದಾವೆ. ಅವರ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲಿ ಮಿಥುನ್ ಅಂತ ಹುಡುಗ ಅಂತೆ, ಆತನಿಗೆ ನಿನ್ನೆನೇ ಬರ್ತ್ಡೇ. ಸ್ನೇಹಿತರೆಲ್ಲ ಅವ್ನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಷನ್ ಎಲ್ಲ ಮಾಡಿಬಿಟ್ಟು ಗಣೇಶನ ವಿಸರ್ಜನೆಗೆ ಅಂತ ಹೋಗಿದ್ದಾರೆ. ಮಿಥುನ್ ಕೂಡ ಲಾರಿಯ ಯಮಧೂತನಂತೆ ಬಂದಂಥ ಲಾರಿಯ ಚಕ್ರಕ್ಕೆ ಸಿಲುಕಿ ಸತ್ತೋಗಿದ್ದಾನೆ. ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತದ್ರಿ. ವಿನಾಕಾರಣ ಕೆಲವರ ಸಾವುಗಳಾದಾಗ, ಅದು ಇಂಥ ಸಂದರ್ಭದಲ್ಲಿ ಆದಾಗಂತೂ ಹೊಟ್ಟೆ ಉರಿತದೆ. ಕೂಡ್ದು ಗಾಡಿ ಓಡಿಸೋದು. ಈಗ ಸರ್ಕಾರ ಆ್ಯಸ್ ಇಟ್ ಈಸ್ ಒಂದು 5 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. BJP ಅವರು CT ರವಿ ಅವರೆಲ್ಲ ಬಂದು ಒಂದು 50 ಲಕ್ಷ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲೇ ನಾನು ರಾಜಕೀಯ ಮಾತಾಡೋಕ್ಕೆ ಹೋಗಲ್ಲ. ಚರ್ಚೆಗಳಾಗ್ತಿದ್ದಾವೆ. ಮದ್ದೂರಿನಲ್ಲಿ ಕಲ್ಲು ತೋರಿದ್ರು, ನೀವು ರಾಜಕಾರಣ ಮಾಡೋಕ್ಕೆ ಹೋದರೆ BJP ಅವರು ಈಗ ಬನ್ನಿ ಅಂತ ಬರ್ತಿದ್ದಾರೆ. ಸುಮ್ಮನೆ ನೋಡಿ, ಎಲ್ಲ ವಿಚಾರದಲ್ಲೂ ಎಲ್ಲರನ್ನ ಟೀಕಿಸ್ತಾ ಹೋದರೆ ಅದು ಅನರ್ಥ ಅಂತ ಅನಿಸ್ಕೊಳ್ಳುತ್ತೆ. ಮತ್ತು ಜನ ಕ್ಯಾಕರ್ಸ್ ಹೋಗಿರ್ತಾರೆ. ಇವರ ನಿರ್ದಿಷ್ಟವಾದಂತಹ ವಿಚಾರಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡವರು. ಹಾಗಾಗಿ ಇವರು ಯಾವಾಗಲೂ ಒಬ್ಬರನ್ನ ಧಿಕ್ಕರಿಸ್ತಾನೆ ಇರ್ತಾರೆ, ವಿರೋಧಿಸ್ತಾನೆ ಇರ್ತಾರೆ ಅಂತ ಬರ್ತಾರೆ. ಎಲ್ಲ BJP ಲೀಡರ್ಗಳು ಬರ್ತಾರೆ, ಕಾಂಗ್ರೆಸ್ ಲೀಡರ್ ಬರ್ತಾರೆ, JDS ಲೀಡರ್ ಬರ್ತಾರೆ. ನಮ್ಮ ಪ್ರಜ್ವಲ್ ರೇವಣ್ಣನ ಅಣ್ಣ ಸೂರಜ್ ರೇವಣ್ಣ ಕೂಡ ಅಲ್ಲಿ ಇದ್ದರು. ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಅಂದರು. ಅಕ್ಸೆಪ್ಟೆನ್ಸಿ ಬೇಕು, ಡಿಸ್ಟರ್ಬ್ ಆಗಲೇಬೇಕಲ್ಲ, ಯಾರಿಗಾಗಲ್ಲ. ಇಲ್ಲಿ ರಾಜಕೀಯವನ್ನು, ಇಲ್ಲಿ BJPಯನ್ನು, ಇಲ್ಲಿ ಕಾಂಗ್ರೆಸ್ಸನ್ನು, JDS ಅಂತ ಚರ್ಚೆನೇ ಮಾಡಬಾರ್ದು. ಎಲ್ಲವನ್ನು ಮೀರಿದ ಮೇಲೆ ಎಲ್ಲ ಮನುಷ್ಯರೇ. ಇಲ್ಲಿ ಮನುಷ್ಯ ಆದಮೇಲೆ ಆತ BJP, ಕಾಂಗ್ರೆಸ್, JDS, ಕಮ್ಯುನಿಸ್ಟು ಈ ಥರ ನಾವು ಲೆಕ್ಕಕ್ಕೆ ಹಾಕಿ ಅವನವ್ನ ಸರ್ವೇಗೋಸ್ಕರ ಏನೋ ಮಾಡ್ಕೊಂಡು ಹೋಗ್ತಾನೆ, ಅದು ಮಾಡ್ಕೊಳ್ಳಿ. ಮೃತಪಟ್ಟವ್ರಲ್ಲ 5 ಜನ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳು. ಚಿಕ್ಕಮಗಳೂರು ಮಣೇನಹಳ್ಳಿ ಮರ್ಲೆ ಗ್ರಾಮದ ಸುರೇಶ, ಇವನು BA ವಿದ್ಯಾರ್ಥಿ. ಹೊಳೆ ನರಸೀಪುರ ತಾಲೂಕಿನ ರಾಜೇಶ 17 ವರ್ಷ. KB ಪಾಳ್ಯ ಕೊಪ್ಪಲು ಗ್ರಾಮದ ಈಶ್ವರನಿಗೆ 17 ವರ್ಷ. ಮುತ್ತಿಗೆ ಹಿರಳ್ಳಿ ಗ್ರಾಮದ ಗೋಕುಲನಿಗೆ 17 ವರ್ಷ. ಕಬ್ಬಿನಹಳ್ಳಿ ಗ್ರಾಮದ ಕುಮಾರ 25 ವರ್ಷ. ಪ್ರವೀಣ 25. ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನ ಗವಿಗಂಗಾಪುರ ಗ್ರಾಮದ ಮಿಥುನ್ನು. ಹಾಸನ ತಾಲೂಕು ಬಂಟರಹಳ್ಳಿ ಗ್ರಾಮದ ಪ್ರಭಾಕರ್, ಇವರು 55 ವರ್ಷದ ವೃದ್ಧರು. ಬಳ್ಳಾರಿ ಮೂಲದ ಪ್ರವೀಣ್ ಕುಮಾರ್ BA ಫೈನಲ್ ಇಯರ್ ಓದ್ತಾ ಇದ್ದ. ಇವನು ಚಿಕಿತ್ಸೆ ಫಲಕಾರಿಯಾಗಿದೆ. ಇವತ್ತು ಬೆಳಗ್ಗೆ ತೀರ್ಕೊಂಡಿದ್ದಾನೆ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಒಂದು ಬೈಕಿಗೆ ಗುದ್ದಿ ಆಮೇಲೆ ಇಷ್ಟು ದುರಂತಗಳು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ 2 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಈ ಪರಿಹಾರಗಳು ಸರ್ಕಾರಗಳು ಕೊಡ್ಬೋದು, ಯಾರು ಬೇಕಾದರೂ ಕೊಡ್ಬೋದು. ಅದು ಕಾಮನ್ ಆಗಿ ನಡೆಯುವಂಥದ್ದು. ಪೂರ್ವ ನಿಯೋಜಿತ ಕೃತ್ಯವಲ್ಲ ಇದು ಪೂರ್ವ ನಿಯೋಜಿತ ಕೃತ್ಯವಲ್ಲ. ಓವರ್ಟೇಕ್ ಮಾಡಬೇಕಾದ್ರೆ ಆಯಿತು. ಅದೇನಾದರೂ ಮುಸಲ್ಮಾನ ಏನಾದರೂ ಮಾಡಿದ್ದಿದ್ರೆ ಅನ್ನೋ ಚರ್ಚೆ ನಡೀತಿದೆ. ಅದನ್ನು ನಾವು ಕಲ್ಪನೆ ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕಲ್ಲು ತುರಿದವರು 21 ಜನ ಅರೆಸ್ಟ್ ಆಗಿದ್ದರೆ ಇಡೀ ರಾಜ್ಯಕ್ಕೆ ಬೆಂಕಿ ಬಿತ್ತು. ಮದ್ದೂರು ಘಟನೆ. ಇನ್ನೇನಾದರೂ ಟ್ರಕ್ ಡ್ರೈವರ್ ಮುಸಲ್ಮಾನ ಆಗಿದ್ದು, ಅದೇನಾದರೂ ಈ ಥರದ ದುರಂತಕ್ಕೆ ಕಾರಣ ಆಗಿದ್ದಿದ್ರೆ ರಾಜ್ಯನ ದೇಶನೋ ಹೊತ್ತಿ ಉರಿತಾ ಇತ್ತು. ಯಾಕಂದರೆ ಆ ಥರ ಇದೆ ಸಾಮಾಜಿಕ ಸ್ಥಿತಿ ಈ ದೇಶದ್ದು, ಆ ಥರ ಇದೆ
ಧಾರ್ಮಿಕ ಪರಿಸ್ಥಿತಿ ಈ ದೇಶದ್ದು. ಹಾಗಾಗಿ ಈ ಥರ ಚರ್ಚೆ ನಡೆದಾಗ ಅದನ್ನು ತೀರಾ ನಿರಾಕರಿಸೋಕ್ಕೂ ಆಗಲ್ಲ. ಹೌದಲ್ಲಪ್ಪ ಹೀಗಾಗ್ತಿತ್ತು ಅಂತ ಹೇಳ್ಬಿಟ್ಟು ನಾವು ಅನ್ಕೋಬೇಕು. ಆದರೆ ಈ ಸಂದರ್ಭದಲ್ಲಿ ನಾವು ಆ ಚರ್ಚೆ ಮಾಡೋದು ಬೇಡ. ಮೃತಪಟ್ಟವರಲ್ಲಿ ಎಲ್ಲರೂ ಕೂಡ ಅಪ್ರಾಪ್ತ ಹುಡುಗರಿದ್ದಾರೆ. ಆಲ್ಮೋಸ್ಟ್ ಅವರ ಹೆತ್ತವರ, ಪೋಷಕರ, ಕುಟುಂಬದವರ ಕಣ್ಣೀರು ನೋಡೋಕ್ಕಂತೂ ಸಾಧ್ಯ ಇಲ್ಲ. ಅವರಿಗೆಲ್ಲ ನೋವು ತಾಳುವ ಶಕ್ತಿ ಸಿಗಲಿ ಅಂತ ಪ್ರಾರ್ಥನೆ ಒಂದು ನಾವು ಮಾಡ್ಬೋದು ಅಷ್ಟೇ ಈ ಸಂದರ್ಭದಲ್ಲಿ. ವೆರಿ ಸ್ಯಾಡ್. ಆದರೂ ಈ ಹೆದ್ದಾರಿ ಆ ಕಡೆ ಈ ಕಡೆ ಹೋಗಬೇಕಾದ್ರೆ, ಒಂದು ಪ್ರೊಸೆಷನ್ ಹೋಗ್ತಾ ಇರಬೇಕಾದ್ರೆ ಒಂದಿಷ್ಟು ಕಂಟ್ರೋಲನ್ನು ತಗೋಬೇಕಾಗ್ತದೆ. ನಾವು ಎಲ್ಲ ಸಂದರ್ಭದಲ್ಲೂ ಪೊಲೀಸರನ್ನ ನಾವು ಟೀಕೆ ಟಿಪ್ಪಣಿ ಮಾಡ್ತಾ ಕೂತ್ರೆ ಅದು ಕೂಡ ನಾನ್ಸೆನ್ಸ್ ಆಗುತ್ತೆ. ಯಾರು ಕೂಡ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲ್ಲ. ಆದರೂ ಕೂಡ ಒಂದು ಪ್ರೊಸೆಷನ್ ಹೋಗ್ತಾ ಇದೆ, ಒಂದು ಮೆರವಣಿಗೆ ಹೋಗ್ತಿದೆ ಅಂದಾಗ ಸುತ್ತಮುತ್ತ ಸ್ವಲ್ಪ ಜವಾಬ್ದಾರಿಯಿಂದ, ಅದನ್ನು ಸರ್ಕಲ್ ಥರ ಇನ್ನಿತ್ತದು, ಒಂದು ರೋಡ್ ಬೇರೆ ಇತ್ತು, ಸ್ವಲ್ಪ ಗಾಡಿಗಳನ್ನು ಕಂಟ್ರೋಲ್ ಮಾಡುವ ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು ಅಂತ ಈ ಥರ ಇನ್ಸಿಡೆಂಟ್ ಆದ ಮೇಲೆ ಹೀಗೆ ಮಾಡಬೇಕಿತ್ತು ಅಂತ ಹೇಳ್ಬೋದೇ ಹೊರತು ಆದ ಇನ್ಸಿಡೆಂಟ್ಗಳನ್ನು, ಬಿದ್ದ ಹೆಣಗಳನ್ನು, ಆಕ್ರಂದನಗಳನ್ನು ಮರೆಯೋಕ್ಕೂ ಸಾಧ್ಯ ಇಲ್ಲ, ಮರೆಮಾಚೋಕ್ಕೂ ಸಾಧ್ಯ ಇಲ್ಲ. ಎನಿವೆ, ವೆರಿ ಡಿಸ್ಟರ್ಬ್ಡ್ ಸ್ನೇಹಿತರೆ, ನೀವು ಕೂಡ. ನಮಸ್ಕಾರ. ನೀವು MBA ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಹಿಯರ್ ಈಸ್ ಎ ಗೋಲ್ಡನ್ ಆಪರ್ಚುನಿಟಿ. ಒನ್ ಆಫ್ ದ ಸ್ಮಾರ್ಟೆಸ್ಟ್ ವೇ ಟು ಕಂಪ್ಲೀಟ್ ಯುವರ್ ಮಾಸ್ಟರ್ಸ್ ಡಿಗ್ರಿ. ವರ್ಕ್ ಮಾಡಿ, ಸ್ಟಡಿ ಮಾಡಿ, ಆನ್ ವೈಲ್ ಯುವರ್ ಲ್ಯಾನ್ ಯು ಗೆಟ್ ಎ 2 years ವರ್ಕ್ ಎಕ್ಸ್ಪೀರಿಯನ್ಸ್ ಪ್ಲಸ್ MBA ಡಿಗ್ರಿ ಟುಗೆದರ್. ಡಬಲ್ ಬೆನಿಫಿಟ್, ಡಬಲ್ ಗ್ರೋತ್. ಫ್ಯೂಚರ್ ಸೆಕ್ಯೂರ್ ಮಾಡಬೇಕಾ? ಜಾಯ್ನ್ ಅವರ್ ವರ್ಕ್ ಆ್ಯಂಡ್ ಸ್ಟಡಿ MBA ಟುಡೇ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.